ನಮಸ್ಕಾರ. ನಾನಿವತ್ತು ಎಲ್ಲಿದ್ದೀನಿ ಗೊತ್ತಾ? ಬಿಡದಿಯಲ್ಲಿ ಇದ್ದೀನಿ. ಬಿಡದಿಯಲ್ಲಿ ಇವತ್ತು ಎಷ್ಟೋ ಜನ ಹೇಳ್ತಾ ಇದ್ರು ಬಿಡದಿಯಲ್ಲಿ ಹಚ್ಚ ಹಸಿರು ಇಲ್ಲ ಅಂತ. ಇವತ್ತು ಹಚ್ಚ ಹಸಿರು ಇಲ್ವಾ? ಇಲ್ಲಿ ನೋಡಿ, ಲಕ್ಷಾಂತರ ಮರ ಇದೆ. ಜಾಗ ಹೆಂಗಿದೆ ಅಂದ್ರೆ ಈ ಜಾಗದಲ್ಲಿ ಹೋಗಿ ಈ ಜಾಗನ ಕಿತ್ಕೊಂಡ್ರೆ, ಈ ಜಾಗನ ಕಿತ್ಕೊಂಡು ನೀವು ಇಲ್ಲಿ ಟೌನ್ಶಿಪ್ ಮಾಡೋದು ಏನಿದೆ, ಇಲ್ಲಿ ರೈತನಿಗೆ ನ್ಯಾಯ ಸಿಗ್ತಾ ಇಲ್ಲ. ಇವತ್ತು ರೈತನಿಗೆ ನ್ಯಾಯ ಸಿಗ್ಬೇಕು ಅಂತ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದು ವಿಡಿಯೋ ಮಾಡ್ತವ್ರೆ. ಪ್ರತಿಯೊಬ್ರು, ನಾನು ಕೂಡ ಬಂದಿದ್ದೀನಿ ರೈತನ ವಿಚಾರದಲ್ಲಿ ಧ್ವನಿ ಎತ್ತಬೇಕು ಅಂತ. ಇಲ್ಲಿ ಕೈ ಮುಗ್ದಿ ಕೇಳ್ಕೊಂತೀನಿ ನಮ್ಮ ಗೌರ್ಮೆಂಟ್ ಸರ್ಕಾರ, ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ. ಸರ್, ಇದು ಟೌನ್ಶಿಪ್ ಏನಿದೆ ಗೊತ್ತಾ? ರೈತರು ಇಲ್ಲಿ ಮನೆ ಮಠ ಎಲ್ಲ ಮಾರ್ಕೊಂಡು ನಿಮಗೆ ಕೊಟ್ಟು ಇಲ್ಲಿ ಟೌನ್ಶಿಪ್ ಬೇಕಾಗಿಲ್ಲ ಸರ್. ಕೈ ಮುಗ್ದಿ ಕೇಳ್ಕೊಂತೀನಿ. ಟೌನ್ಶಿಪ್ ಏನಿದೆ ಗೊತ್ತಾ? ಇದನ್ನ ಕೈ ಬಿಟ್ಬಿಡಿ. ಯಾಕಂದರೆ ಟೌನ್ಶಿಪ್ ನೀವು ತೊಗೊಂಡ್ರೆ ಇಲ್ಲಿರೋ ರೈತರೆಲ್ಲ ಮನೆ ಮಠ ಅಲ್ಲ ಸರ್. ಅವ್ರು ಒಂದೇ ಮಾತು ಹೇಳ್ತಾ ಇರೋದು, ನಾನು ಎದೆ ಮೇಲೆ ಟೌನ್ಶಿಪ್ ಕಟ್ಟಲಿ, ನಾನು ವ್ಯವಸಾಯ ಮಾಡ್ತೀನಲ್ಲ ಅದ್ರ ಮೇಲೆ ನೀವು ಟೌನ್ಶಿಪ್ ಕಟ್ಟಿ, ಈ ಟೌನ್ಶಿಪ್ ಬೇಕಾಗಿಲ್ಲ ಅಂತ. ಟೌನ್ಶಿಪ್ ಬೇಕಂದ್ರೂ ಕೂಡ ನಮ್ಮ ಮಕ್ಕಳು, ನಾವು, ನಮ್ಮ ಹೆಣದ ಮೇಲೆ ನೀವು ಟೌನ್ಶಿಪ್ ಕಟ್ರಿ. ಇದು ನಾವು ಜೀವನ ಮಾಡೋದು, ಇದು ನಮ್ಮ ಜಾಗ ಸರ್. ಎಷ್ಟು ನೆಮ್ಮದಿಯಾಗಿದೆ ನೋಡಿ ಸರ್. ಇಲ್ಲಿ ನೋಡ್ಬೋದು ನೀವು ಜಾಗನ, ಯಾವ ಥರ ಹಚ್ಚ ಹಸಿರು ಇದೆ. ಈ ಜಾಗನ ಕಿತ್ಕೊಂಡ್ಬಿಟ್ಟು ಈ ಜಾಗನ ಯಾರಿಗೋ ಬರ್ತೈತೆ ಸರ್, ಹೇಳ್ರು ನನಗೂ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಬರ್ತೈತೆ ಅಂತ ಸರ್. ಜಾಗ ಕೊಟ್ಬಿಟ್ಟು ಕೋಟ್ಯಾಂತರ ರೂಪಾಯಿ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ ಸರ್. ಈ ಜಾಗದಿಂದ ಅವರು ತನ್ನ ಮಕ್ಕಳನ್ನ, ತನ್ನ ಜಾಗನ ಸರ್, ಈ ಜಾಗ 100 ವರ್ಷದಿಂದ ಅವ್ರು ಇಲ್ಲೇ ಇದ್ದಾರೆ ಸರ್. ಇಲ್ಲೇ ಬದುಕೋರೆ, ಇಲ್ಲೇ ಸಾಯ್ತಾರೆ. ನಾನು ಕೂಡ ಈ ಜಾಗನ ಕಿತ್ಕೊಂಡು ರೈತನಿಗೆ ಅನ್ಯಾಯ ಕೆಲಸ ಮಾಡಕ್ ಹೋಗ್ಬೇಡ್ರಿ. ರೈತನಿಗೆ ಸಪೋರ್ಟ್ ಮಾಡಿ. ರೈತನಿಗೆ ನಮ್ಮ ದೇಶ ಬೆನ್ನೆಲುಬು ರೈತ ಸರ್. ರೈತನಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ, ಅನ್ಯಾಯ ಆಗ್ತೈತೆ. ಸೊ ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು. ಅಲ್ಲಿ ಕ್ಯಾನ್ಸರ್ ಬಂದ್ಬಿಡ್ತು, ಇಲ್ಲಿ ಕ್ಯಾನ್ಸರ್ ಬಂದ್ಬಿಡ್ತು ಈ ನೀರಿಂದ ಅಂತ ಹೇಳ್ತಾರಲ್ಲ, ಇದೆಲ್ಲ ಸೈಡ್ ಮಾಡ್ಬಿಟ್ಟು ಅವ್ರನ್ನೆಲ್ಲ ತಗೊಂಬಂದು ಇಲ್ಲಿ ಹಾಕ್ಬಿಟ್ಟು ಅವ್ರ ಕ್ಯಾನ್ಸರ್ ಬರಲ್ವಾ? ಅವ್ರಿಗೆ ಬರಲ್ವಾ? ಇವ್ರು ದುಡ್ಡು ಮಾತ್ರ ಮಾಡ್ಕೊಂಡು ಹೋಗ್ಬೇಕು. ಅವ್ರಿಗೆ ಬರಲ್ವಾ ಕ್ಯಾನ್ಸರ್? ನಮ್ಮ ಮಟ್ಟ ಮೇಲೆ ಹೊಡೆದ್ಬಿಟ್ಟು ಹಾಳು ಮಾಡ್ಕೊಂಡು ಹೋಯ್ತಾರಲ್ಲ ಇವ್ರ ಮನೆ ಹಾಳಾಗೋಗ. ನಮ್ಮ ಮಟ್ಟಲ್ಲಿ ಅವ್ರಿಗೆ ತಗಲಲ್ವಾ? ಇವ್ರ ಮನೆ ಬೆಂಕಿ ಬೀಳ, ಇವ್ರ ಮನೆಗೆ ಯಾವತ್ ಬೆಂಕಿ ಬೀಳ್ತದ? ನಮ್ಮ ಮಟ್ಟ ಮೇಲೆ ಹಾಳು ಮಾಡ್ಬಿಟ್ಟು ಯಾರೋ ಒಂದ್ ಬಾಳೆ ಹಾಕಿರ್ತಾರೆ, ನಾವು ಜೀವನ ಮಾಡ್ತೀವಿ ಅಂತ ತಗೊಂಡು ಹೋಗಿದ್ದೆ. ಯಾರೋ ಒಂದು ಕೆಲಸ ಕೊಡ್ತಾರೆ, ಕೆಲಸ ಮಾಡ್ತೀವಿ, ನಮ್ ಕೂಲಿ ಕೊಡ್ತಾರೆ. ಅಲ್ಲ, ಜಮೀನ್ ಇಲ್ಲ ಅಂದ್ರು ಒಂದ್ ಹೊಸ ಕಟ್ಕೋತೀವಿ. ಇಷ್ಟೆಲ್ಲ ಇದ್ದೆ ನಮ್ನ ಹಾಳು ಮಾಡ್ತಾರಲ್ಲ ಇವ್ರು ಬಂದೆ. ಇವ್ರಿಗೆ ದುಡ್ಡು ಆಸೆಗೆ 3,000 ಕೋಟಿ ಬರ್ತದೆ ಅನ್ಬಿಟ್ಟು 2,000 ಎಕರೆ ಮಾಡ್ಕೊಂಡು ಕುಂತವ್ರೆ. ಏನೋ ಗೋಮಾಳದಲ್ಲಿ ನಾವು ರೈತರು ಉಳ್ಮೆ ಚೀಟಿ ಬರ್ತದೆ, ಇದು ಬರ್ತದೆ ಅಂತ ಕಾಯ್ತಾ ಇದೀವಿ. ಇವ್ರ ಮನೆ ಹಾಳಾಗುವಾಗ ಇವ್ರ ಮಾಡ್ಕೊಂಡು ಕುಂತವ್ರೆ. ಇವ್ರ ಮನೆಗೆ ಯಾವತ್ ಬೆಂಕಿ ಬೀಳ್ತದೆ ಹೇಳಿ? ನಾವು ಕಾಯ್ತಾ ಇದೀವಿ, ಕಲ್ಲೆ ತಕೊಂಡು ಬೆಳೆ ಕಿತ್ಕೊಂಡು ಕಾಯ್ತಾ ಇದೀವಿ. 20 ವರ್ಷ ಆಯ್ತು ನಮ್ಗೆ ಭೂಮಿ ಮಾಡ್ಕೊಂಡಿಲ್ಲ. ನಾನೇನೋ ಸುಮ್ನೆ ರೈತ ಅಂತ ಟ್ಯಾಟೋ ಹಾಕ್ಸ್ಕೊಂಡಿಲ್ಲ ಗುರು. ರೈತ ಜಾಗನ ಕಿತ್ಕೊಂಡ್ಬಿಡ್ರಿ, ರೈತ ಮನೆ ಕಿತ್ಕೊಂಡ್ಬಿಡ್ರಿ, ರೈತ ಅದೇನಿದೆ ಗೊತ್ತಾ, ಆಸ್ತಿ ಕಿತ್ಕೊಂಡ್ಬಿಡ್ರಿ. ರೈತ ಸೆತ್ತೋಗ್ಬಿಡ್ತಾನೆ ಗುರು. ಆಲ್ರೆಡಿ ರೈತಗಳು ಸಾವಿರಾರು ಲಕ್ಷಾಂತರ ರೈತಗಳು ಸಾಯ್ತಾನೆ ಇದ್ರೆ ರೈತನಿಗೆ ನ್ಯಾಯ ಇರ್ಸಿ. ರೈತ ಲಕ್ಷಾಂತರ ಜನಕ್ಕೆ ಊಟ ಹಾಕೋ ದೇಶ ರೈತನಿಗೆ ಇಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ಬಿಡದಿಯಲ್ಲಿ ಇಲ್ಲಿ ಕೇಳ್ತಾ ಇದ್ದೀನಿ ಪ್ರತಿಯೊಬ್ರು ಜನ ಹತ್ರ. ನನ್ಗೆ ಅಲ್ಲೊಂದ್ ಜನ ಒಂದ್ ಹೇಳ್ತಾರೆ, ಇನ್ನೊಂದ್ ಜನ ಒಂದ್ ಹೇಳ್ತಾರೆ. ಇಲ್ಲಿ ಬಂದು ನೋಡ್ದಾಗ್ಲೇ ಗೊತ್ತಾಗ್ತೈತೆ ಹಚ್ಚ ಹಸಿರು ಈ ಒಂದು ಜಾಗ. ಗುರು, ನಾನೇನೋ ಸುಮ್ನೆ ರೈತ ಅಂತ ಟ್ಯಾಟೋ ಹಾಕ್ಸ್ಕೊಂಡಿಲ್ಲ ಗುರು, ಶೋ ಆಫ್ ಮಾಡ್ಬೇಕು ಅಂತ. ರೈತ ಕಷ್ಟನ ತಿಳ್ಕೊಳ್ಳಿ, ರೈತದ ಏನಾಗಿದೆ ಅನ್ಯಾಯ ಅಂತ ತಿಳ್ಕೊಳ್ಳಿ. ಇವತ್ತು ನಾನು ಈ ಟ್ಯಾಟೋ ಹಾಕ್ಸ್ಕೊಂಡು ನನ್ಗೆ ಒಂದ್ ಇದಾಗ್ತೈತೆ. ರೈತ ಅಂತ ಹಾಕ್ಸ್ಕೊಂಡು ಇಲ್ಲಿ ರೈತನಿಗೆ ನ್ಯಾಯ ಸಿಗ್ತಾ ಇಲ್ಲ. ನನ್ ನಿಜವಾಗೂ ನನ್ ಒಂಥರ ಸೈಕ್ ಆಗ್ಬಿಡೈತೆ. ಈ ಒಂದು ಜಾಗಕ್ಕೆ ಬಂದು ವಿಡಿಯೋಸ್ ನೋಡ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ, ಟಿವಿ ಚಾನಲ್ ಅಲ್ಲಿ ನೋಡ್ಬೋದು. ಆದ್ರೆ ಇಲ್ಲಿ ಅನ್ಯಾಯ ಯಾರಿಗೆ ಹೇಳ್ತಾರೆ ರೈತ ಹೇಳ್ರಿ? ಇಲ್ಲಿ ನನ್ ಒಂಥರ ಆಗ್ಬಿಡ್ತೈತೆ ಇಲ್ಲಿ ಜಾಗ. ಆ ತರ ಆಗ್ಬಿಡೈತೆ. ರೈತನಿಗೆ ನ್ಯಾಯ ಸಿಗುತ್ತಾ ಇಲ್ವಾ ಅಂತ ರೈತ ಪ್ರತಿಯೊಬ್ಬರು ಹೇಳ್ತಾನೆ. ರೈತ ಕಣ್ಣೀರಾಗ್ತಾನೆ. ರೈತ ಸಾಯ್ತವ್ರೆ, ದಿನ ಒಂದೊಂದು ರೈತ ನೇಣ್ ಹಾಕೊಂಡ್ ಸಾಯ್ತವ್ರೆ. ಇಲ್ಲಿ ಆಸ್ತಿ ಇದಕ್ಕೋಸ್ಕರ, ಜಾಗಕ್ಕೋಸ್ಕರ. ರೈತನಿಗೆ ನ್ಯಾಯ ಸಿಗ್ತಲ್ಲ. ಪ್ರತಿಯೊಬ್ಬರಿಗೂ ಕೈ ಮುಗ್ದಿ ಕೇಳ್ಕೊಂತೀನಿ, ಕರ್ನಾಟಕದಲ್ಲಿರೋ ಕನ್ನಡಿಗರಿಗೆ ರೈತನಿಗೆ ನ್ಯಾಯ ಕೊಡ್ಸಿ. ಬಿಡದಿಯಲ್ಲಿ ಏನಿದೆ ಗೊತ್ತಾ? ಈ ಒಂದು ರೈತರು ಜೀವ ಬಿಟ್ಬಿಡ್ತಾರೆ, ರೈತರು ಜಾಗ ಬಿಡಲ್ಲ.